ಬೆಂಗಳೂರಿನಲ್ಲಿ ಸಾರಿಗೆ ಸಂಘಟನೆಗಳು ಪ್ರತಿಭಟನೆ ನಡೆಸ್ತಾ ಇವೆ. ಸಾರಿಗೆ ಇಲಾಖೆಯ ಕಚೇರಿಗೆ ಸಂಘಟನೆಗಳಿಂದ ಮುತ್ತಿಗೆಗೆ ಯತ್ನ. ಶಾಂತಿನಗರ ಸಾರಿಗೆ ಇಲಾಖೆಯ ಮುಂದೆ ಹೈ ಡ್ರಾಮಾ. ಆಯುಕ್ತರಿಗೆ ಮನವಿ ಪತ್ರ ಸಲ್ಲಿಸಲು ಬಂದಾಗ ಗಲಾಟೆಯಾಗಿದೆ. ಚಾಲಕರನ್ನ ಬಾಗಿಲಲ್ಲೇ ತಡೆದು ನಿಲ್ಲಿಸಿದ್ದಾರೆ ಪೊಲೀಸರು. ಪೊಲೀಸರು ತಡೆದಿದ್ದಕ್ಕೆ ಒಳಭಾಗಕ್ಕೆ ನುಗ್ಗಿದ್ರು ಚಾಲಕರು. ಪೊಲೀಸರು ಮತ್ತು ಚಾಲಕರ ಮಧ್ಯೆ ತಳ್ಳಾಟ ನೂಕಾಟ ಆಗಿದೆ. ಸಾರಿಗೆ ಕಚೇರಿಯ ವಸ್ತುಗಳನ್ನು ಹಾನಿಗೊಳಿಸಿ ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದ್ದಾರೆ. ಹೀಗಾಗಿ ಶಾಂತಿನಗರ ಕಚೇರಿಯ ಮುಂದೆ ಬಿಗುವಿನ ವಾತಾವರಣ. ಸಾರಿಗೆ ಸಂಘಟನೆಗಳು ಕರೆ ಕೊಟ್ಟ ಬಂದ್ ವೇಳೆ ಸರ್ಕಾರ ಕೊಟ್ಟ ಭರವಸೆಯ ಮಾತಿನಂತೆ ಆ ಭರವಸೆಗಳನ್ನು ಸರ್ಕಾರ ಈಡೇರಿಸಿಲ್ಲ, ಅದನ್ನು ಈಡೇರಿಸಬೇಕು ಅಂತ ಆಗ್ರಹಿಸಿ ಪ್ರತಿಭಟಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ಅವರನ್ನು ತಡೆದಿದ್ದಕ್ಕೆ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಕಳ್ಳಾಟ ನೂಕಾಟ ನಡೆದಿದೆ. ಸಾರಿಗೆ ಕಚೇರಿಯ ವಸ್ತುಗಳನ್ನು ಹಾನಿಗೊಳಿಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಪ್ರತಿಭಟನಾಕಾರರು. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಸಾರಿಗೆ ಸಂಘಟನೆಗಳು ಈ ಪ್ರತಿಭಟನೆಯನ್ನು ನಡೆಸಿದ್ವು. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಒಳನುಗ್ಗೋಕೆ ಬಂದಂತಹ ಚಾಲಕರನ್ನು ತಡೀತಾರೆ ಪೊಲೀಸರು. ಆಗ ಈ ತಳ್ಳಾಟ ನೂಕಾಟ ನಡೆದಿದೆ. ಒಳಭಾಗಕ್ಕೆ ನುಗ್ಗಿದ್ರು ಚಾಲಕರು. ಅವರನ್ನ ತಡೆದಿದ್ದಕ್ಕೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದಿದೆ. ಬೈಕ್ ಸ್ಕೀಮ್ ಹಿಂಪಡೆತ, ಶಾಲಾ ವಾಹನ, ಸ್ಕೂಲ್ ಕ್ಯಾಬ್ ಪರ್ಮಿಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಅಗ್ರಿಗೇಟರ್ ಕಮಿಷನ್ಗೆ ಕಡಿವಾಣ ಹಾಕುವ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆನ್ಲೈನ್ ಸ್ಪೆಷಲ್ ಪರ್ಮಿಟ್ ವ್ಯವಸ್ಥೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಬೇಡಿಕೆಗಳನ್ನು ಇಟ್ಕೊಂಡು ಸಾರಿಗೆ ಇಲಾಖೆ ಕಚೇರಿಗೆ ಎದುರು ಪ್ರತಿಭಟಿಸೋದಕ್ಕೆ ಅಂತ ಬಂದಿದ್ರು ವಿವಿಧ ಸಾರಿಗೆ ಸಂಘಟನೆಗಳ ಮುಖಂಡರು ಜೊತೆಗೆ ಚಾಲಕರುಗಳು. ಆ ಸಂದರ್ಭದಲ್ಲಿ ನಡೆದಂತಹ ಹೈ ಡ್ರಾಮಾ. ಆಯುಕ್ತರಿಗೆ ಮನವಿ ಪತ್ರ ಸಲ್ಲಿಸಲು ಬಂದಾಗ ಗಲಾಟೆಯಾಗಿದೆ. ಚಾಲಕರನ್ನ ಬಾಗಿಲಲ್ಲೇ ತಡೆದು ಪೊಲೀಸರು ನಿಲ್ಲಿಸ್ತಾರೆ. ಪೊಲೀಸರು ತಡೆದಿದ್ದಕ್ಕೆ ಒಳಭಾಗಕ್ಕೆ ನುಗ್ಗುತ್ತಾರೆ ಚಾಲಕ. ಆಗ ಈ ತಳ್ಳಾಟ ನೂಕಾಟ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಅವ್ರನ್ನ ಒಳಗೆ ಬರದಂತೆ ತಡೀತಾರೆ ಪೊಲೀಸರು. ಆಗ ಪೊಲೀಸರನ್ನೇ ತಳ್ಳಿಕೊಂಡು ಮುಂದಕ್ಕೆ ಸಾಗೋದಕ್ಕೆ ಪ್ರಯತ್ನಿಸ್ತಾರೆ. ಬಿಗುವಿನ ವಾತಾವರಣ ಶಾಂತಿನಗರ ಕಚೇರಿ ಮುಂದೆ. ಒನ್ ಸಿಟಿ ಒನ್ ದರ ಎಲ್ಲದಕ್ಕೂ ನೋಟಿಫಿಕೇಶನ್ಗಳು ಬಂದಿದೆ ಇವತ್ತು ಸರ್ಕಾರದಿಂದ. ಆದರೆ ಈ ನಮ್ಮ ದಪ್ಪ ಚರ್ಮದ ಅಧಿಕಾರಿಗಳೇನಿದ್ದಾರೆ, ಅಡಿಷನಲ್ ಕಮಿಷನರ್ ಇಂದ ಹಿಡಿದು ಕೆಳಗಡೆ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಕಾನೂನಿನ ಮಾರ್ಪಾಟುಗಳಿಗೂ ಕೂಡ ಸರ್ಕಾರದ ನೋಟಿಫಿಕೇಶನ್ಗಳಿಗೂ ಕೂಡ ಯಾವುದೇ ಬೆಲೆ ಕೊಡ್ದಿರಾ ಇವತ್ತು ಅದನ್ನ ತಿಪ್ಪೆ ಬುಟ್ಟಿಗೆ ಬಿಸಾಕಿದ್ದಾರೆ. ನಾವು ಹಲವು ಬಾರಿ ಬಂದು ಇವ್ರ ಹತ್ರ ನಾವು ಭಿಕ್ಷೆ ಬೇಡಿದ್ದೀವಿ. ಸರ್, ದಯವಿಟ್ಟು ಇಂಪ್ಲಿಮೆಂಟ್ ಮಾಡಿ, ದಯವಿಟ್ಟು ಈ ಬೈಕ್ ಟ್ಯಾಕ್ಸಿ ಮೇಲೆ ಆಕ್ಷನ್ ತಗೊಳ್ಳಿ. ಇಲ್ಲಿಗೆಲ್ಲ ನಡೀತಾ ಇದೆ ವೈಟ್ ಬೋರ್ಡ್ ಅಲ್ಲಿ. ಮಾತು ಮೆಸಗಿದ್ರೆ ಹೇಳೋದು ಕೋರ್ಟಲ್ಲಿದೆ ಅಂತ. ಕೋರ್ಟಲ್ಲಿ ಏನು ಹೇಳಿದೆ? ಆಟೋ ಚಾಲಕರು ಯಾವುದೇ ಕಾರಣಕ್ಕೆ ಆಗಲಿ ಫೋರ್ಸಿಬಲ್ ಆಗಿ ಅವ್ರ ಮೇಲೆ ಆಕ್ಷನ್ ತಗೋಬಾರ್ದು, ಬೈಕ್ ಟ್ಯಾಕ್ಸಿ ಮೇಲೆ ಇವರಿಗೆ ಎನ್ಫೋರ್ಸ್ಮೆಂಟ್ ಮಾಡಬಾರ್ದು ಅಂತ ಹೇಳಿದ್ಯಾ? ಪೊಲೀಸ್ ಅಧಿಕಾರಿಗಳಿಗೆ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಅವ್ರು ಫೈನ್ ಹಾಕಬಾರ್ದು ಅಂತ ಹೇಳಿದ್ಯಾ? ಆ ಥರ ಹೇಳಿದ್ರೆ ನ್ಯಾಯಾಲಯವೇ ಕಾನೂನಿನ ವಿರುದ್ಧ ಹೋರಾಡ್ದಂಗಾಗತ್ತೆ. ಆ ರೀತಿ ತೀರ್ಪುಗಳು ಬಂದಿಲ್ಲ. ಆದರೆ ಅಧಿಕಾರಿಗಳು ಇವ್ರಿಗೆ ಬೇಕಾದಂಥ ರೀತಿಯಲ್ಲಿ ತೀರ್ಪನ್ನ ಮಾರ್ಪಾಟ್ ಮಾಡಿಕೊಂಡು ಇವತ್ತು ಬೈಕ್ ಟ್ಯಾಕ್ಸಿಗಳನ್ನ ರಸ್ತೆಯಲ್ಲಿ ಓಡಕ್ ಬಿಟ್ಟಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ. ಈಗ ಸಂಪರ್ಕದಲ್ಲಿದ್ದಾರೆ. ವಿದ್ಯಾ, ಸಾರಿಗೆ ಸಂಘಟನೆಗಳ ಪ್ರೊಟೆಸ್ಟ್ ನಂತರ ಬಹಳ ದೊಡ್ಡ ಗಲಾಟೆಯಾಗಿ ಪರಿವರ್ತನೆ ಆಗ್ಬಿಡ್ತಾ, ಏನ್ ನಡೀತು ಅಲ್ಲಿ ಎಕ್ಸಾಕ್ಟ್ಲಿ? ಸದ್ಯಕ್ಕೆ ಏನಿದೆ ಅಲ್ಲಿನ ಪರಿಸ್ಥಿತಿ? ಪ್ರತಿಮಾ, ಈ ಹಿಂದೆ ಕೂಡ ಖಾಸಗಿ ಸಾರಿಗೆ ಸಂಘಟನೆಗಳು ಸಾಕಷ್ಟು ಬಾರಿ ಪ್ರತಿಭಟನೆ ಮಾಡಿದ್ವು. ಅದರ ಜೊತೆಗೆ ಸೆಪ್ಟೆಂಬರ್ 11, 2023ರಲ್ಲಿ ದೊಡ್ಡ ಮಟ್ಟದ ಬಂದ್ಗೆ ಕರೆ ಕೊಟ್ಟಿದ್ರು. ಆ ಬಂದ್ನ ಸಂದರ್ಭದಲ್ಲಿ ಸಾರಿಗೆ ಸಚಿವರು ಕೂಡ ಅವರಿಗೆ ಭರವಸೆಯನ್ನ ಕೊಟ್ಟಿದ್ರು. 30 ಬೇಡಿಕೆಗಳನ್ನ ಸಾರಿಗೆ ಸಚಿವರ ಮುಂದೆ ಖಾಸಗಿ ಸಂಘಟನೆಗಳು ಇಟ್ಟಾಗ, ನಿಮ್ಮಲ್ಲಿ ಈ ಬೇಡಿಕೆಗಳಲ್ಲಿ 28 ಬೇಡಿಕೆಗಳನ್ನ ಈಡೇರಿಸ್ತೀವಿ, 2 ಬೇಡಿಕೆಗಳು ಸ್ವಲ್ಪ ಕಷ್ಟ ಇದೆ ಅನ್ನುವಂತ ಮಾತನ್ನ ಸಾರಿಗೆ ಸಚಿವರು ಹೇಳಿದ್ರು. ಅವರ ಮಾತಿನ ಮೇರೆಗೆ ಅವರು ಬಂದನ್ನ ವಾಪಸ್ ತೆಗೆದುಕೊಂಡು ಅವರ ಬಂದ್ಗೆ ಏನ್ ಕರೆ ಕೊಟ್ಟಿದ್ರು ಅದರಿಂದಾಗಿ ಅವರೆಲ್ಲರೂ ಕೂಡ ಹಿಂದೆ ಸರಿದು ಅವರು ಸರಾಗವಾಗಿ
ಸಾರಿಗೆಯ ವಾಹನಗಳೇನಿದೆ ಅದು ಓಡಾಟವನ್ನ ನಡೆಸೋದಕ್ಕೆ ಅನುಮತಿ ಮಾಡಿಕೊಟ್ಟಿದ್ರು. ಅದರಲ್ಲಿ ಸಾರಿಗೆ ಸಚಿವರು 26 ಬೇಡಿಕೆಗಳನ್ನ ಈಡೇರಿಸಿದ್ರು. ಆದ್ರೆ ಆ ಬೇಡಿಕೆಗಳ ನೋಟಿಫಿಕೇಶನ್ ಬಂದಿದ್ರು ಕೂಡ ಸಾರಿಗೆ ಅಧಿಕಾರಿಗಳು ಅದಕ್ಕೆ ಒಂದು ಸಹಿಯನ್ನ ಹಾಕಿ ಅದನ್ನ ಇಂಪ್ಲಿಮೆಂಟ್ ಮಾಡುವಂತಹ ಕೆಲಸ ಮಾಡ್ತಾ ಇಲ್ಲ ಅನ್ನುವಂತ ಆರೋಪದ ಮೇರೆಗೆ ಇವತ್ತು ಆ ಏನ್ 26 ಬೇಡಿಕೆಗಳಿತ್ತು ಆ 26 ಬೇಡಿಕೆಗಳನ್ನ ಕೂಡ ನೀವು ಈಡೇರಿಸಬೇಕು, ಅದರ ಜೊತೆಗೆ ಅವುಗಳನ್ನ ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂತಹ ಮನವಿಯನ್ನ ಸಲ್ಲಿಸೋದಕ್ಕೆ ಸಾರಿಗೆ ಕಚೇರಿಗೆ ಬಂದಿದ್ರು. ಆದ್ರೆ ಸಾರಿಗೆ ಕಚೇರಿಗೆ ಬಂದಂತ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯವರು ಅಷ್ಟು ಜನ 100 ಜನ ಇದ್ದಂತಹ ಕಾರಣಕ್ಕಾಗಿ ಅವರು ಒಳಭಾಗಕ್ಕೆ ಬಿಡೋದಿಕ್ಕೆ ಅವರು ಮನಸ್ಸನ್ನ ಮಾಡ್ಲಿಲ್ಲ. ಈ ಸಂದರ್ಭದಲ್ಲಿ ಸಾರಿಗೆ ಸಂಘಟನೆ ಏನು ಮುಖಂಡರು ಏನ್ ಬಂದಿದ್ರು, ಅದರ ಜೊತೆಗೆ ಸಾರಿಗೆ ಸಾಕಷ್ಟು ಜನ ಖಾಸಗಿ ವಾಹನಗಳ ಡ್ರೈವರ್ಸ್ ಗಳೇನ್ ಬಂದಿದ್ರು, ಇವರ ನಡುವೆ ಮಾತಿನ ಚಕಮಕಿ ನಡೆದು ಪೊಲೀಸರು ಅವರನ್ನ ತಡೆಯುವಂತ ಕೆಲಸ ಮಾಡಿದ್ರು. ಆ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿನ ಗಲಾಟೆ ನಡೆತು ಅಂತಾನೆ ಹೇಳ್ಬಹುದು. ಅದಾದ ನಂತರ ಈಗ ಆಯುಕ್ತರ ಜೊತೆ ಒಂದು ಮೀಟಿಂಗ್ ಅನ್ನ ಮಾಡಿದ್ರು. ಮೀಟಿಂಗ್ ನ ಸಂದರ್ಭದಲ್ಲಿ ಈ ನಾಳೆಯಿಂದ ಯಾವುದೇ ಖಾಸಗಿ ವಾಹನಗಳೇನಾದ್ರೂ ಅನಧಿಕೃತವಾಗಿ ಓಡಾಟವನ್ನ ನಡೆಸಿದ್ರೆ ಅವುಗಳ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ತೀವಿ, ಅವುಗಳನ್ನ ಸೀಸ್ ಮಾಡುವಂತ ಕೆಲಸವನ್ನ ಮಾಡ್ತೀವಿ ಅನ್ನುವಂತಹ ಭರವಸೆಯನ್ನ ಸಾರಿಗೆ ಆಯುಕ್ತರು ಕೊಟ್ಟರು ಕೂಡ ಖಾಸಗಿ ಸಾರಿಗೆ ಮುಖಂಡರೇನಿದ್ದಾರೆ ಅವರು ಅವರ ಮಾತಿಗೆ ಮಣಿಯೋದಕ್ಕೆ ರೆಡಿ ಇಲ್ಲ. ನಮಗೆ ಲಿಖಿತವಾಗಿ ನೀವು ಸೀಸ್ ಮಾಡ್ತಿರೋ ವಾಹನಗಳನ್ನ ಅನ್ನುವಂಥದ್ದನ್ನ ಲಿಖಿತ ರೂಪದಲ್ಲಿ ಕೊಟ್ರೆ ಮಾತ್ರ ನಾವು ಇಲ್ಲಿಂದ ಹೋಗ್ತೀವಿ ಅನ್ನುವ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಎಪ್ಪಟ್ಟು ಹಿಡಿದು ಕೂತಿದ್ದಾರೆ. ಸದ್ಯಕ್ಕೆ ಈಗ ಸಾರಿಗೆ ಕಚೇರಿಯಲ್ಲೇ ಖಾಸಗಿ ಸಾರಿಗೆ ಮುಖಂಡರು ಮತ್ತೆ ಚಾಲಕರು ಇರುವಂತದ್ದು. ಇನ್ನು ಯಾವ ಮಟ್ಟಕ್ಕೆ ಈ ಪ್ರತಿಭಟನೆ ಹೋಗುತ್ತೆ, ಅದರ ಜೊತೆಗೆ ಈಗ ಆಲ್ರೆಡಿ ಪೊಲೀಸ್ ಇಲಾಖೆ ಮತ್ತು ಖಾಸಗಿ ಸಾರಿಗೆ ಸಂಘಟನೆಗಳ ನಡುವೆ ಗಲಾಟೆ ಕೂಡ ಆಗಿದೆ. ಸೊ ಇದು ಯಾವ ಮಟ್ಟಕ್ಕೆ ಯಾವ ತಾರಕಕ್ಕೆ ಹೋಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಆದ್ರೆ ಸದ್ಯಕ್ಕೆ ಖಾಸಗಿ ಸಾರಿಗೆಯ ಸಂಘಟನೆಯ ಮುಖಂಡರೇನಿದ್ದಾರೆ ಅವರೆಲ್ಲರೂ ಕೂಡ ಇನ್ನು ಸಾರಿಗೆ ಇಲಾಖೆಯಲ್ಲೇ ಇರುವಂತದ್ದು, ಶಾಂತಿನಗರದಲ್ಲಿ ಇರುವಂತಹ ಸಾರಿಗೆ ಇಲಾಖೆಯ ಕೇಂದ್ರ ಕಚೇರಿಯಲ್ಲೇ ಪಟ್ಟು ಹಿಡಿದು ಕೂತಿದ್ದಾರೆ. ನೀವು ಲೆಟರ್ ಅನ್ನ ಕೊಟ್ರೆ ಮಾತ್ರ ನಾವ್ ಇಲ್ಲಿಂದ ಹೋಗ್ತೀವಿ. ಅದರ ಜೊತೆಗೆ ಸಾರಿಗೆ ಇಲಾಖೆಯಲ್ಲಿ ಯಾವೆಲ್ಲ 26 ಬೇಡಿಕೆಗಳಿಗೆ ನೋಟಿಫಿಕೇಶನ್ ಸರ್ಕಾರದಿಂದ ಬಂದಿದೆ ಆ ಎಲ್ಲಾ ನೋಟಿಫಿಕೇಶನ್ ಗಳನ್ನ ಕೂಡ ನೀವು ಮಂಡಿಸಬೇಕು. ಅದರ ಜೊತೆಗೆ ನೀವು ಅದಕ್ಕೆ ಇಂಪ್ಲಿಮೆಂಟ್ ಅನ್ನ ಮಾಡಬೇಕು. ಎಲ್ಲಾ ನೋಟಿಫಿಕೇಶನ್ ಗಳಿಗೂ ಕೂಡ ನಿಮ್ಮ ಸಹಿ ಒಂದೇ ಬಾಕಿ ಇದೆ, ನೀವು ಸಹಿ ಹಾಕಿದ್ರೆ ಅದು ಇಂಪ್ಲಿಮೆಂಟ್ ಆಗತ್ತೆ ಅನ್ನುವಂತಹ ಪಟ್ಟು ಹಿಡಿದು ಈಗ ಸದ್ಯಕ್ಕೆ ಸಾರಿಗೆ ಇಲಾಖೆಯ ಕಚೇರಿಯಲ್ಲೇ ಕೂತಿದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ವಿದ್ಯಾ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.